ನನ್ನ ಹೆಸರು ಗಿರೀಶ್ ಮೇದಾರ್ ಅಂತೇಳಿ ಸಂಘದ ಕಾರ್ಯಕರ್ತ. ಸಂಘದಲ್ಲಿ ಈ ಮಾಸವನ್ನು ಸೇವಾ ಮಾಸ ಅಂತ ಆಚರಣೆ ಮಾಡ್ತೀವಿ. ಸೇವಾ ಮಾಸದಲ್ಲಿ ಪ್ರತಿ ಶಾಖೆ ಒಂದು ದಿನವನ್ನು ಸೇವಾ ದಿನ ಅಂತ ಸೆಲೆಕ್ಟ್ ಮಾಡಿ ಆ ದಿನ ಎಲ್ಲಾದರೂ ನಾವು ಸೇವಾ ಕಾರ್ಯ ಮಾಡುವಂಥದ್ದು ನಮ್ಮ ಸಂಘದ ಒಂದು ಶಾಖೆಯಲ್ಲಿರ್ತಕ್ಕಂಥ ಪದ್ಧತಿ. ಆ ಪ್ರಕಾರವಾಗಿ ಇವತ್ತು ಸಾವರ್ಕರ್ ಶಾಖೆ ಅಂತ ಒಂದು ಶಾಖೆ ಇದೆ. ಆ ಶಾಖೆಯ ಸ್ವಯಂ ಸೇವಕರೆಲ್ಲ ಇಲ್ಲಿ ಬಂದು ನಾವು ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದೀವಿ. ನಮ್ಮ ಶ್ರದ್ಧಾ ಕೇಂದ್ರಗಳಾದ ದೇವರುಗಳನ್ನ ಅಂದರೆ ಹಿಂದೂ ದೇವರುಗಳನ್ನ, ಶಿವನ ಫೋಟೋ ಆಗಿರ್ಬೋದು, ಗಣೇಶನ ಫೋಟೋ, ಎಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂಥ ದೇವರುಗಳ ಫೋಟೋಗಳನ್ನ ಇಲ್ಲಿ ತಂದು ಬೇಕಾಬಿಟ್ಟಿ ಬಿಸಾಡಿದ್ದಾರೆ. ಇದು ನಮ್ಮ ಸಂಸ್ಕೃತಿಗೆ ಒಳ್ಳೆಯದಲ್ಲ ಮತ್ತು ನಮ್ಮ ಶ್ರದ್ಧಾ ಭಾವನೆಗೆ ಧಕ್ಕೆ ತರುವಂಥ ವಿಷಯ. ಆ ಕಾರಣಕ್ಕಾಗಿ ನಾವು ಇವತ್ತು ಇದನ್ನು ಸ್ವಚ್ಛ ಮಾಡ್ತಾಯಿದ್ವಿ. ಸ್ವಚ್ಛ ಮಾಡಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದೇನೆಂದ್ರೆ, ಈ ಥರ ನಾವು ಮನೇಲಿಟ್ಟು ಪೂಜೆ ಮಾಡ್ತಕ್ಕಂಥ ಫೋಟೋನ ಈ ಥರ ರೋಡ್ ಬದಿ ಒಗಿಬಾರ್ದು. ಯಾಕಂದ್ರೆ ಅದಕ್ಕೆ ಅದರದೇ ಆದ ಒಂದು ಶ್ರದ್ಧೆ, ಭಕ್ತಿ, ಗೌರವ ಇರುತ್ತೆ. ಅದನ್ನೆಲ್ಲರೂ ಕಾಪಾಡ್ಕೊಂಡು ಹೋಗ್ಬೇಕು. ನಾವು ಮಾಡೋಕ್ಕೆ ಆಗಲಿಲ್ಲ ಅಂದರೆ ಯಾರು ಮಾಡ್ತಾರೋ ಅವ್ರಿಗೆ ಕೊಡಬೇಕು. ಅದನ್ನು ಒಂದು ಒಳ್ಳೆಯ ರೀತಿಯಾಗಿ ಅದಕ್ಕೊಂದು ಸಂಸ್ಕಾರ ಕೊಟ್ಟು ಅದನ್ನು ನಾವು ಯಾವ ಥರ ಮಾಡಬೇಕಂದ್ರೆ ವಿಸರ್ಜನೆ ಮಾಡಬೇಕು. ವಿತೌಟ್ ಸಂಸ್ಕಾರ ಇಲ್ದೇ ಈ ಥರ ರಸ್ತೆ ಬದಿ ಒಗೆಯೋದ್ರಿಂದ ಕೆಲವೊಂದಿಷ್ಟು ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ವಿಷಯಗಳು. ಅದ್ರ ಮೇಲೆ ಯಾರೋ ಬಂದು ಏನೋ ಮಾಡ್ತಾರೆ, ಉಗುಳ್ತಾರೆ, ಇನ್ನೊಂದು ಮಾಡ್ತಾರೆ ಅಂದರೆ ನಾವು ನಮ್ಮ ದೇವರಿಗೆ ಕೊಡ್ತಕ್ಕಂಥ ಬೆಲೆ, ಗೌರವ ಕಡಿಮೆ ಆಗುತ್ತೆ, ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಆ ಕಾರಣಕ್ಕಾಗಿ ನಾವು ಇದನ್ನು ಸ್ವಚ್ಛ ಮಾಡ್ತೀವಿ. ಸ್ವಚ್ಛ ಮಾಡಿದ ನಂತರ ಇದಕ್ಕೆ ಸರಿಯಾದ ರೀತಿಯಲ್ಲಿ ವಿಸರ್ಜನಾ ಸಂಸ್ಕಾರವನ್ನು ಕೊಟ್ಟು ಅದನ್ನು ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಅದರಿಂದ ಯಾವುದೇ ಸಾರ್ವಜನಿಕ ತೊಂದರೆ ಆಗಂಗಿಲ್ಲ, ಯಾವುದೇ ಭಾವನೆಗೂ ಧಕ್ಕಿ ಬರೋಂಗಿಲ್ಲ ಮತ್ತು ಯಾವುದೇ ಕಾಲು ಕಸವಾಗಿ ಅದು ಇನ್ನು ಮುಂದೆ ಇರಲ್ಲ. ಆ ಥರ ನಾವು ಅದನ್ನು ವಿಸರ್ಜನೆ ಸಂಸ್ಕಾರ ಕೊಡ್ತೀವಿ. ಮತ್ತು ಇನ್ನೊಂದೇನೆಂದರೆ ಈ ರೀತಿ ದಯವಿಟ್ಟು ಮಾಡಬೇಡಿ. ಅಲ್ಲಿ ಇಟ್ಟು ಹೋಗೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯರು, ತಂದೆಯರು ಫೋಟೋ ಇರ್ತಾರೆ. ಅವ್ರು ನಾವು ಎಷ್ಟು ಗೌರವದಿಂದ ನೋಡ್ಬೋದು. ಅವ್ರು ಸತ್ತ ನಂತರ ಅವರು ಹೆಣವನ್ನು ನಾವು ರೋಡಲ್ಲಿ ಎಲ್ಲೂ ಬಿಸಾಡಂಗಿಲ್ಲ. ಯಾಕಂದ್ರೆ ಅವ್ರಿಗೊಂದು ಸಂಸ್ಕಾರ ಕೊಡ್ತೀವಿ, ಅವ್ರಿಗೊಂದು ಗೌರವಯುತವಾಗಿ ಒಂದು ವಿಸರ್ಜನಾ ಸಂಸ್ಕಾರ ಕೊಡ್ತೀವಿ. ಅದೇ ರೀತಿಯಾಗಿ ದೇವರ ಫೋಟೋಗಳಿಗೂ ಮಾಡಬೇಕು. ಇಲ್ಲಾಂದ್ರೆ ಅದು ಕಾಲಂಕಸ ಆಗಿ ಬಿದ್ದಿರುತ್ತೆ. ದಯವಿಟ್ಟು ಈ ಥರ ಮಾಡೋಕೆ ಹೋಗ್ಬೇಡಿ. ಇವ್ನ ಹೆಂಗ್ ಹೊಡ್ಯಾಕ ಕುಂತೀರಿ ನಾವು? ಇವನ್ನೆಲ್ಲದಲ್ಲ ಈಗ ಸುದ್ದಿಗೆ ಇವ್ರು ಅದಾರ. ಅವರು ಸಕ್ಳು ತಲೆ ಗ್ಲಾಸ್ ಸಿಗೋ ನೀನ ಜನರ ಸಭೆಯ ಮನಸ್ಸಿನ ನಿರಲಿ ಕರುಣಾಗಮನೆ ಧ್ಯಾನ ಶಂಕರಯ್ಯನವರು ನಾಗರಾವ್ ಕರೆದೈತೆ ನೋಡ್ಬೋದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗುಳೇದಗುಡ್ಡ ವೀರ ಸಾವರ್ಕರ್ ಶಾಖೆ ವತಿಯಿಂದ ಸೇವಾ ದಿನ ಅಂತೇಳಿ ನಾವು ಇವತ್ತು ಕೈಗೆತ್ಕೊಂಡು ಇಲ್ಲಿ ಈರನ್ ಕೆರೆ ಹೋಗೋ ದಾರಿಯಲ್ಲಿ ರಸ್ತೆಯಲ್ಲಿ ಪರುತಿ ಹೋಗುವಂಥ ರಸ್ತೆಯಲ್ಲಿ ನಮ್ಮ ಊರಿನ ಗುಳೇದಗುಡ್ಡ ಊರಿನ ಜನರು ನಮ್ಮ ಶ್ರದ್ಧೆಯ ಎಲ್ಲ ದೇವರ ಫೋಟೋಗಳನ್ನು ಇಲ್ಲಿ ರೋಡ್ನಲ್ಲಿ ಕಾಲಲ್ಲಿ ಎಲ್ಲಿ ಬೇಕಾದಲ್ಲಿ ಒಗೆದಿದ್ದು ಅತಿ ದುರದೃಷ್ಟಕರವಾದಂಥ ಸಂಗತಿ. ನಾವು ಆ ದೇವ್ರ ಫೋಟೋವನ್ನು ಇಲ್ಲಿ ತುಳಿದಾಡ್ಕೊಂತ ಅದೇನು ಯಾರು ಬೇಕಂತಲೇ ಏನು ತುಳಿದಾಡೋದಿಲ್ಲ, ಅದು ಗೊತ್ತೂ ಆಗೋದಿಲ್ಲ. ಆ ರೀತಿ ಫೋಟೋವನ್ನು ಇಲ್ಲಿ ಒಗೆದಿದ್ದು ಭಾರಿ ಬೇಸರವಾದಂಥ ಸಂಗತಿ. ಅದಕ್ಕೆ ನಾನು ನಮ್ಮ ಗುಳೇದಗುಡ್ಡದ ಎಲ್ಲ ನಾಗರಿಕರಿಗೆ ಒಂದು ವಿನಂತಿ ಏನು ಮಾಡ್ಕೊತೀನಿ ಅಂತಂದ್ರೆ, ಯಾರೂ ದಯವಿಟ್ಟು ದೇವ್ರ ಫೋಟೋವನ್ನು ನಾವು ಏನು ಶ್ರದ್ಧೆಯಿಂದ, ಭಕ್ತಿಯಿಂದ ಏನು ಪೂಜಿಸಲ್ಪಡುವ ಎಲ್ಲ ದೇವತೆಗಳನ್ನು ಇಲ್ಲಿ ಕಾಲಲ್ಲಿ ಬಿಸಾಡುವಂಥ ಕೆಲಸ ದಯವಿಟ್ಟು ಯಾರೂ ಮಾಡಬೇಡ್ರಿ. ನಾವು ಇದೊಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಸಾಮಾಜಿಕವಾಗಿ ಎಲ್ಲರಿಗೂ ತಿಳಿಬೇಕು. ನಾವು ಯಾವ ರೀತಿ ನಮ್ಮ ಮನೆಯಲ್ಲಿ ದೇವತೆಗಳ ಫೋಟೋವನ್ನು ನಾವು ಯಾವ ರೀತಿ ಸಂರಕ್ಷಿಸ್ತೀವಿ, ಅದೇ ರೀತಿ ನೀವು ಫೋಟೋವನ್ನು ಮನೆಯಲ್ಲಿಟ್ಟು ಸಂರಕ್ಷಿಸಿರಿ. ನಾ ಈ ಮೂಲಕ ಏನು ಇನ್ನೊಮ್ಮೆ ನಾನು ಗುಳೇದಗುಡ್ಡ ಜನತೆಗೆ ಏನು ವಿನಂತಿ ಮಾಡ್ಕೊತೀನಿ ಅಂತಂದ್ರೆ, ದಯವಿಟ್ಟು
ನಿಮ್ಗೆ ಯಾವುದಾದ್ರೂ ಫೋಟೋಗಳನ್ನು ಏನಾದರೂ ವಿಸರ್ಜನೆ ಮಾಡಬೇಕು ಆಗಿತ್ತಂತಂದ್ರೆ ಯಾವುದಾದ್ರೂ ನದಿಗಳಿಗೆ ಹೋಗಿ ವಿಸರ್ಜನೆ ಮಾಡಿ. ದಯವಿಟ್ಟು ಕಾಲಲ್ಲಿ ಯಾರೂ ಬಿಸಾಡಬೇಡಿ ಅಂತ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊತೀನಿ. ವಿಡಿಯೋ ಮಾಡಿದ್ರೆ